ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಫೆಬ್ರವರಿ 12ನೇ ತಾರೀಕು. ಮೇಷರಾಶಿಯವರಿಗೆ ಇದು ಬಹಳ ಶುಭ ಫಲವನ್ನ ಕೊಡುತ್ತೆ. ಆದರೆ ದಾಂಪತ್ಯ ಮತ್ತೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಯಾಕೆಂತಂದ್ರೆ ನೀವು ಸಾಮಾಜಿಕವಾಗಿ ಬಹಳ ಬ್ಯುಸಿ ಆಗ್ಬಿಡ್ತೀರಿ. ವೃಷಭ ರಾಶಿಯವರಿಗೆ ಇದು ಬಹಳ ಶುಭ ಫಲವನ್ನ ಕೊಡ್ತಾ ಇದೆ. ಪ್ರಮೋಷನ್ ಇತ್ಯಾದಿಗಳಿಗೆ ಅರ್ಜಿಯನ್ನ ಇನ್ನೂ ಹಾಕಿಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಈಗ ಹಾಕೊಳ್ಳಿ. ಇನ್ನು 2 ತಿಂಗಳಲ್ಲಿ ಎಲ್ಲವೂ ನೀವು ಹೇಳಿದಂತೆ ನಡೆಯುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟವಾದಂತಹ ತಿಂಗಳು ಆಗುತ್ತೆ. ಇದು ನಿಮ್ಮ ಅದೃಷ್ಟ ಮತ್ತು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಈಗ ನೀವು ಚೆನ್ನಾಗಿ ಕೆಲಸವನ್ನು ನಿಭಾಯಿಸಿ ಬಿಟ್ಟರೆ ಮುಂದಿನ 2 ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಖಂಡಿತ. ಕರ್ಕ ರಾಶಿಯವರಿಗೆ ಈ ಸಂಕ್ರಮಣ ಸ್ವಲ್ಪ ಕಷ್ಟ ಫಲವನ್ನು ತಂದು ಕೊಡ್ತಾ ಇದೆ. 1 ತಿಂಗಳ ನಂತರ ಭಾಗ್ಯೋದಯವಾಗುತ್ತೆ. ಅಲ್ಲಿಯವರೆಗೂ ಸ್ವಲ್ಪ ನೀವು ಧ್ಯಾನಗಳಿಂದ ನಿಮ್ಮ ಕಾಲವನ್ನ ಕಳಿಬೇಕಾಗಿ ಇದು ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಇದರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಗಳು ಆಗತ್ತೆ. ದಾಂಪತ್ಯದಲ್ಲಿ ವಿರಸ. ಆದ್ದರಿಂದ ಬಹಳ ಜಾಗರೂಕತೆಯಿಂದ ಮುಂದಿನ 2 ತಿಂಗಳನ್ನ ಕಳಿಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಬಹಳನೇ ಒಳ್ಳೆಯ ಗೋಚಾರ ಆಗುತ್ತೆ. ನಿಮ್ಮ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಈ ತಿಂಗಳಲ್ಲಿ ಆರೋಗ್ಯ ಕೂಡ ಸ್ವಲ್ಪ ಸುಧಾರಿಸುತ್ತೆ. ಆದರೆ ಯಾರ್ಯಾರು ಪೂರ್ತಿ ನೆಗ್ಲೆಕ್ಟ್ ಮಾಡ್ತೀರಿ ಅಂತವರಿಗೆ ಆರೋಗ್ಯದ ತೊಂದರೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ತುಲಾ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗೋದಿದೆ. ಪ್ರೇಮ ಪ್ರೀತಿ ದಾಂಪತ್ಯ ಇದರಲ್ಲೆಲ್ಲದರಲ್ಲೂ ತೊಂದರೆ ಆಗುತ್ತೆ. ಅದರಿಂದ ಹೊಸ ಮಿತ್ರತ್ವಗಳನ್ನ ಈ ತಿಂಗಳು ನೀವು ಖಂಡಿತವಾಗ್ಲೂ ಪ್ರಾರಂಭ ಮಾಡೋದು ಒಳ್ಳೆಯದಲ್ಲ. ವೃಶ್ಚಿಕ ರಾಶಿಯವರಿಗೆ ಇದು ಸ್ವಲ್ಪ ಕ್ಲೇಶಕರವಾದಂತಹ ಸಮಯನೇ ಆಗಿರುತ್ತೆ. ಕೋರ್ಟು ಆಸ್ತಿ ಇತ್ಯಾದಿ ವಿಷಯಗಳಲ್ಲಿ ಇರೋರಿಗೆ ಸ್ವಲ್ಪ ತೊಂದರೆ ಆಗೋದಿದೆ. ಆದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಖಂಡಿತ ಆಗುತ್ತೆ. ಧನು ರಾಶಿಯವರಿಗೆ ಈ ಫಲ ಬಹಳ ಶುಭಕರವಾಗಿದೆ. ಯಾರ್ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಶನ್, ಸೋಷಿಯಲ್ ಮೀಡಿಯಾ, ಜರ್ನಲಿಸಂ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಬಹಳ ಒಳ್ಳೆಯ ಸಮಯ. 1 ತಿಂಗಳು ನಿಮ್ಮ ಪರಾಕ್ರಮದಿಂದ ಎಲ್ಲವನ್ನು ಸಾಧಿಸ್ತೀರಿ ಮತ್ತು ನಿಮ್ಮ ಸಹೋದರಿಯರಿಂದ ನಿಮಗೆ ಲಾಭ ಆಗೋದಿದೆ. ಮಕರ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ಸಿನಲ್ಲಿ ಕಿರಿಕಿರಿ, ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಏರುಪೇರು. ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟ್ ಬೇಡ. ಆರ್ಗ್ಯುಮೆಂಟ್ ಅಥವಾ ಅಹಂಭಾವ, ಈಗೋ ಕ್ಲಾಶ್ಗಳು ಮನೆಯಲ್ಲಿ ಖಂಡಿತ ಅವಾಯ್ಡ್ ಮಾಡಿ. ಈಗ ಕುಂಭ ರಾಶಿಯವರಿಗೆ ರವಿ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಎಲ್ಲರೂ ನಿಮ್ಮ ಮೇಲೆ ಬೆಳಕನ್ನ ಚೆಲ್ತಾ ಇದ್ದಾರೆ. ಅದೇ ನಿಮ್ಮನ್ನ ನೋಡ್ತಾ ಇದ್ದಾರೆ. ಧಾರ್ಮಿಕವಾಗಿ ನಡ್ಕೊಳ್ಳೋದು ಅಗತ್ಯ. ಮೀನ ರಾಶಿಯವರಿಗೆ ನಿಮ್ಮ ವ್ಯಯಭಾವಕ್ಕೆ ರವಿ ಬರ್ತಾ ಇದ್ದಾನೆ. 1 ವರ್ಷದಿಂದ ನಿಮಗೆ ಮಾಡಿದಂತಹ ಎಲ್ಲ ಕಷ್ಟದ ಕೆಲಸಗಳಿಗೂ ಪ್ರತಿಕ್ರಿಯೆ ಹೋದ 2 ತಿಂಗಳಲ್ಲಿ ಪ್ರಾಪ್ತ ಆಯಿತು. ಇದಾದ ನಂತರ ರವಿ ಮೀನ ರಾಶಿಯನ್ನು ಪ್ರವೇಶ ಮಾಡಿದಾಗ ಹೊಸ ವರ್ಷ ನಿಮಗೆ ಪ್ರಾರಂಭವಾಗುತ್ತೆ. ಪುನಃ ನಿಮ್ಮ ಜೀವನ ಹೊಸ ರೀತಿಯಲ್ಲಿ ರೂಪುಗೊಳ್ಳುತ್ತೆ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಶುಭಮಸ್ತು.